ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ನಂಬಿಕೆ ಒಂದು ಹೋರಾಟ, ಭಾವನೆಯಲ್ಲ. ನಾವು ಕ್ರಿಸ್ತನ ಬಳಿಗೆ ಬಂದ ನಂತರ ನಮ್ಮ ಜೀವನವು ಹೋರಾಟ ಮುಕ್ತವಾಗುವುದಿಲ್ಲ, ಬದಲಾಗಿ ಅದು ಉದ್ದೇಶಪೂರ್ಣವಾಗಿರುತ್ತದೆ. ಅದಕ್ಕಾಗಿಯೇ ಬೈಬಲ್ ನಂಬಿಕೆಯ ಉತ್ತಮ ಹೋರಾಟವನ್ನು ಹೋರಾಡಿ ಎಂದು ಹೇಳುತ್ತದೆ. 1 ತಿಮೋಥಿಯನಿಗೆ 6:12. ಕ್ರಿಸ್ತನು ಈಗಾಗಲೇ ಜಯ ಸಾಧಿಸಿದರೂ ಅನೇಕ ವಿಶ್ವಾಸಿಗಳು ಇನ್ನೂ ಭಯಭೀತರು, ಚಿಂತಿತರು ಮತ್ತು ಬಂಧನದಲ್ಲಿ ಇದ್ದಾರೆ. ಯಾಕೆ? ಉತ್ತರವೆಂದರೆ ಗೆಲುವಿನ ಅನುಪಸ್ಥಿತಿಯಲ್ಲ, ಬದಲಾಗಿ ನಂಬಿಕೆಯ ಹೋರಾಟದ ಅನುಪಸ್ಥಿತಿ. ಪ್ರತಿದಿನ ನಮ್ಮ ನಂಬಿಕೆಯು ಸಂದೇಹಗಳು, ಪ್ರಲೋಭನೆಗಳು, ಗೊಂದಲಗಳು ಮತ್ತು ಆಧ್ಯಾತ್ಮಿಕ ವಿರೋಧಗಳಿಂದ ಸವಾಲುಗೊಳಗಾಗುತ್ತದೆ. ಅದಕ್ಕಾಗಿಯೇ ನಂಬಿಕೆಯ ಉತ್ತಮ ಹೋರಾಟವನ್ನು ಹೋರಾಡಲು ನಮಗೆ ಕೇಳಲಾಗಿದೆ. ಇಂದು ನಾವು ಈ ಕರೆಯನ್ನು ಮತ್ತು ಕ್ರಿಸ್ತನಲ್ಲಿ ನಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳೋಣ. ನಂಬಿಕೆಯ ಉತ್ತಮ ಹೋರಾಟವನ್ನು ಮಾಡಲು ನಮ್ಮನ್ನು ಕೇಳಿದಾಗ ಇದು ಎಂತಹ ಹೋರಾಟ? ಈ ಹೋರಾಟವು ಜನರ ಅಥವಾ ಸನ್ನಿವೇಶಗಳ ವಿರುದ್ಧವಲ್ಲ. ಇದು ಆಂತರಿಕ ಮತ್ತು ಆಧ್ಯಾತ್ಮಿಕ ಹೋರಾಟ. ಭಾವನೆಗಳು, ಒತ್ತಡಗಳು ಅಥವಾ ಸಂದರ್ಭಗಳು ನಮ್ಮ ನಂಬಿಕೆಯನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಿದಾಗ ನಾವು ದೇವರ ಸತ್ಯದ ಮೇಲೆ ನಿಂತು ವಿಧೇಯತೆಯನ್ನು ಆರಿಸಿಕೊಳ್ಳುವ ಮೂಲಕ ನಾವು ಹೋರಾಡಬೇಕು. ದೇವರು ಈಗಾಗಲೇ ಕ್ರಿಸ್ತನಲ್ಲಿ ನಮ್ಮ ಜಯವನ್ನು ಖಚಿತಪಡಿಸಿದ್ದಾನೆ ಮತ್ತು ಆತನು ನಮಗೆ ನಂಬಿಕೆಯನ್ನು ನೀಡಿದ್ದಾನೆ. ಆದರೂ ದೇವರಲ್ಲಿ ವಿಜಯವನ್ನು ಅನುಭವಿಸಲು ನಾವು ನಂಬಿಕೆಯ ಉತ್ತಮ ಹೋರಾಟವನ್ನು ಸಕ್ರಿಯವಾಗಿ ಹೋರಾಡಬೇಕು. ಆತನ ವಾಕ್ಯವನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ, ಸಂದೇಹಗಳನ್ನು ವಿರೋಧಿಸುವ ಮೂಲಕ, ಪ್ರಾರ್ಥನೆಗಳೊಂದಿಗೆ ನಾವು ನಂಬಿಕೆಯ ಹೋರಾಟವನ್ನು ಹೋರಾಡಬೇಕು. ಈ ಹೋರಾಟವು ಐಚ್ಛಿಕವಲ್ಲ, ನಮ್ಮ ಉಳಿವಿಗೆ ಬಹಳ ಮುಖ್ಯವಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. 1 ಪೇತ್ರನು 5:8 ಪೇತ್ರನು ನಮ್ಮನ್ನು ಎಚ್ಚರಿಸುತ್ತಾನೆ. ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೇಟನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಿಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಈ ಪದಗಳು ನೀವು ಗಮನಿಸಿ. ಅವನು ಯಾರನ್ನು ತಿನ್ನುತ್ತಾನೆ ಎಂದು ಬರೆಯಲಾಗಲಿಲ್ಲ, ಆದರೆ ಅವನು ಯಾರನ್ನು ನುಂಗಿಲಿ ಎಂದು ಹುಡುಗುತ್ತಾ ತಿರುಗುತ್ತಾನೆ ಎಂದು ಬರೆಯಲಾಗಿದೆ. ಎಂದರೆ ಶತ್ರುವು ತಮ್ಮ ನಂಬಿಕೆಯಲ್ಲಿ ಅಸಡ್ಡೆ, ವಿಚಲಿತ ಮತ್ತು ನಿಷ್ಕ್ರಿಯವಾಗಿರುವ ವಿಶ್ವಾಸಿಗಳನ್ನು ಹುಡುಕುತ್ತಾನೆ. ಅವನು ಅವರ ನಂಬಿಕೆಯನ್ನು ನಿಧಾನವಾಗಿ ದುರ್ಬಲಗೊಳಿಸುತ್ತಾನೆ. ಅವನು ಅವರ ಮನಸ್ಸನ್ನು ಅನುಮಾನ, ಭಯ ಮತ್ತು ನಿರುತ್ಸಾಹದಿಂದ ತುಂಬಿಸುತ್ತಾನೆ, ಏಕೆಂದರೆ ಅವರು ನಂಬಿಕೆಯ ಉತ್ತಮ ಹೋರಾಟವನ್ನು ಹೋರಾಡುವುದಿಲ್ಲ. ಕಾಲಾನಂತರದಲ್ಲಿ ಇದು ಅವರನ್ನು ಆಧ್ಯಾತ್ಮಿಕ ನಿಷ್ಕ್ರಿಯೆಗೆ ಕರೆದೊಯ್ಯುತ್ತದೆ. ಅಲ್ಲಿ ಪ್ರಾರ್ಥನೆ, ವಿಧೇಯತೆ ಮತ್ತು ದೇವರಲ್ಲಿ ನಂಬಿಕೆ ದುರ್ಬಲಗೊಳ್ಳುತ್ತದೆ. ಹೀಗೆ ತಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳದವರು, ನಂಬಿಕೆಯ ಉತ್ತಮ ಹೋರಾಟವನ್ನು ಮಾಡದವರು ನಿಧಾನವಾಗಿ ತಮ್ಮ ಶಾಂತಿ, ಸಂತೋಷ, ದೇವರಲ್ಲಿ ಇರುವ ನಂಬಿಕೆ, ಆಧ್ಯಾತ್ಮಿಕ ತೀಕ್ಷ್ಣತೆಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ವಿಶ್ವಾಸಿಗಳು ಜ್ಞಾನಸ್ನಾನ ತಕ್ಕೊಂಡು ದೇವರ ಹತ್ರ ಬಂದು ಮೊದಲೆಲ್ಲ ಅವರಿಗೆ ನಂಬಿಕೆ ಇರ್ತದೆ ಅಲ್ಲವೇ? ಆಮೇಲೆ ನಂಬಿಕೆ ಕಮ್ಮಿಯಾಗುತ್ತಾ ಬರ್ತದೆ. ಯಾಕೆ? ಕಾರಣ ಅವರು ನಂಬಿಕೆಯ ಹೋರಾಟವನ್ನು ಹೋರಾಡುತ್ತಾ ಇಲ್ಲ. ನಮ್ಮ ಹೆಚ್ಚಿನ ಹೋರಾಟಗಳು, ಸನ್ನಿವೇಶಗಳು ಬಲವಾಗಿರುವುದರಿಂದಲ್ಲ, ಬದಲಾಗಿ ನಮ್ಮ ನಂಬಿಕೆ ದುರ್ಬಲವಾಗಿರುವುದರಿಂದ. ದೇವರು ನಮ್ಮ ಪರವಾಗಿದ್ದಾನೆ, ಯಾರು ನಮ್ಮ ವಿರುದ್ಧ ಗೆಲ್ಲಲು ಸಾಧ್ಯವಿಲ್ಲ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವನ ಮಾಡಬೇಕು ಮತ್ತು ನಮಗೆ ಜಯವಿದೆ ಎಂಬ ಬಲವಾದ ನಂಬಿಕೆ ನಮಗಿರಬೇಕು. ಆಗ ಮಾತ್ರ ಈ ಹೋರಾಟವನ್ನು ನಮಗೂ ಹೋರಾಡಕ್ಕಾಗತ್ತೆ. ಈ ವಿಶ್ವಾಸ ನಮಗಿಲ್ಲದಿದ್ದರೆ ಈ ಹೋರಾಟ ಹೋರಾಡಕ್ಕಾಗಲ್ಲ. ಏನೇನಿರಬೇಕು? ಅವನು ನಮ್ಮನ್ನು ಎಂದಿಗೂ ಕೈ ಬಿಡುವವನಲ್ಲ, ಎಂದಿಗೂ ಅವನು ಕೈ ಬಿಡುವವನಲ್ಲ. ದೇವರು ನಮ್ಮ ಆಶ್ರಯ ದುರ್ಗ. ಮತ್ತು ಅವನ ವಾಕ್ಯಗಳೆಲ್ಲ ನಾವು ಪಾಲಿಸಬೇಕು. ಆ ನಂಬಿಕೆ ಇರಬೇಕು. ಇದೆಲ್ಲ ನಮ್ಮಲ್ಲಿ ಇದ್ದರೆ ಮಾತ್ರ ನಮಗೆ ಈ ಹೋರಾಡಕ್ಕಾಗತ್ತೆ. ಈ ಹೋರಾಟ ನಮಗೆ ಬಹಳ ಮುಖ್ಯವಾಗಿದೆ. ನಾವು ಈ ಹೋರಾಟ ಮಾಡದಿದ್ದರೆ ಒಂದು ದಿನವೂ ಶಾಂತಿಯುತವಾಗಿ ಬದುಕಲು ಸಾಧ್ಯವಿಲ್ಲ. ನೀವು ಈ ಹೋರಾಟ ಮಾಡ್ತಾ ಇಲ್ಲದಿದ್ದರೆ ಕ್ಷಣದಲ್ಲೇ ಬೇಕು. ಇಲ್ಲದಿದ್ದರೆ ನಮಗೆ ಶಾಂತಿಯುತವಾಗಿ ಜೀವನ ಮಾಡೋಕ್ಕಾಗುವುದಿಲ್ಲ. ನಿಜವಾದ ಯುದ್ಧ ಭೂಮಿ ನಮ್ಮ ಹೊರಗಿಲ್ಲ, ನಮ್ಮೊಳಗೆ ಇದೆ.
ದೇವರ ವಾಕ್ಯವನ್ನು ಕೇಳುತ್ತಾ ಮತ್ತು ಪಾಲಿಸುತ್ತಾ ಇರುವುದರಿಂದ ಮಾತ್ರ ನಮ್ಮ ನಂಬಿಕೆ ಬಲಗೊಳ್ಳುತ್ತದೆ. ವಿಶ್ವಾಸ ಹೇಗೆ ಬರುವುದು? ಫೇತ್ ಕಮ್ಸ್ ಬೈ ಹಿಯರಿಂಗ್. ಫೇತ್ ವಚನಗಳು ನೀವು ಕೇಳ್ತಾ ಇರಬೇಕು, ಬೈಬಲ್ ಓದುತ್ತಾ ಇರಬೇಕು, ಈ ಮೆಸೇಜ್ಗಳನ್ನು ಕೇಳಿಸ್ಕೊಳ್ಳುತ್ತಾ ಇರಬೇಕು. ಇಲ್ಲದಿದ್ದರೆ ಈ ವಿಶ್ವಾಸ ನಮಗೆ ಉಳಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಹೃದಯವು ದೇವರ ವಾಕ್ಯದಿಂದ ತುಂಬಿದರೆ ಮತ್ತು ಪ್ರತಿದಿನ ವಾಕ್ಯಗಳು ಧ್ಯಾನ ಮಾಡಿ ಮತ್ತು ವಾಕ್ಯಗಳನ್ನು ಹೇಳಿದಾಗ ಮಾತ್ರ ಮತ್ತು ಪಾಲಿಸಿದಾಗ ನಮ್ಮ ನಂಬಿಕೆ ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ಆದರೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡದಿದ್ದರೆ, ನೀವು ತುಂಬ ಬ್ಯುಸಿಯಾಗಿದ್ದೀರಿ, ಟೈಮ್ ಇಲ್ಲ, ದೇವರ ವಾಕ್ಯ ಅಧ್ಯಯನ ಮಾಡೋಕ್ಕೆ ಟೈಮ್ ಇಲ್ಲ, ಧ್ಯಾನಿಸುವುದಕ್ಕೆ ಟೈಮ್ ಇಲ್ಲ, ಮತ್ತು ಇದೆಲ್ಲ ಇಲ್ಲದಿದ್ದರೆ ನಮ್ಮ ಹೃದಯದಲ್ಲಿ ಏನಿರುತ್ತದೆ? ಭಯ, ದೂರು, ನೋವು, ಕಹಿ, ಹತಾಶೆ ಇತ್ಯಾದಿಗಳಿಂದ ತುಂಬಿರುತ್ತದೆ ಅಲ್ಲವೇ? ಆ ಸ್ಥಳದಲ್ಲಿ ದೇವರ ವಾಕ್ಯ ಇರಬೇಕು. ಅದಕ್ಕೆ ನೀವು ಜಾಣರಾಗಿ ಸ್ವಲ್ಪ ಬೈಬಲ್ ತೆಗೆದು ಓದಬೇಕು. ನೀವು ತಿಳ್ಕೊಳ್ತೀರಿ, ಇಲ್ಲೋ ಟೈಮ್ ಇಲ್ಲ, ಆ ಸಮಯದಲ್ಲಿ ಏನಾದರೂ ಯೂಟ್ಯೂಬಿನಲ್ಲಿ ನೋಡಿದರೆ ಒಳ್ಳೆಯದಾಗುತ್ತದೆ, ಅಲ್ಲಾಂದರೆ ಯಾರ ಹತ್ರನೂ ಮಾತಾಡಿದರೆ ಒಳ್ಳೆಯದಾಗುತ್ತದೆ ಅಂತ ನೀವು ತಿಳ್ಕೊಳ್ತೀರಿ. ಯಾರ ಹತ್ರನೂ ಮಾತನಾಡಿದ ನಂತರವೂ ಹೃದಯದಲ್ಲಿ ಏನು ಉಳ್ಕೊಳ್ಳುವುದು? ನೀವೇ ಗಮನಿಸಿ. ನಿಮ್ಮ ಹೃದಯದಲ್ಲಿ ಏನು ಉಳ್ಕೊಳ್ಳುವುದು ನೀವೇ ಗಮನಿಸಬೇಕು. ಅದೆಲ್ಲ ಹೊರಗೆ ಹಾಕಬೇಕಂದ್ರೆ ನೀವು ವಾಕ್ಯಗಳು ಓದಬೇಕು, ಧ್ಯಾನಿಸಬೇಕು. ಇದೆಲ್ಲ ಮನಪೂರ್ವಕವಾಗಿ ಮಾಡಲಿಲ್ಲದಿದ್ದರೆ ಇದು ಯಾರಿಗೂ ಬರುವುದಿಲ್ಲ. ನಮ್ಮ ಹೃದಯವು ದೇವರ ವಾಕ್ಯದಿಂದ ತುಂಬಿ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ನಮ್ಮನ್ನು ಮುನ್ನಡೆಸಲು ನಾವು ಪ್ರತಿದಿನ ಉದ್ದೇಶಪೂರ್ವಕ ಸಮಯ ಮತ್ತು ಶ್ರಮವನ್ನು ವ್ಯಯಿಸಬೇಕು. ಅದು ಸ್ವಯಂಚಾಲಿತವಾಗಿ ದೇವರ ಮಕ್ಕಳೇ ಯಾರಿಗೂ ಬರುವುದಿಲ್ಲ. ಯಾರಿಗೂ ಇದು ಬರುವುದಿಲ್ಲ. ನನಗೂ ಬರುವುದಿಲ್ಲ, ನಿಮಗೂ ಬರುವುದಿಲ್ಲ, ಒಂದು ಪಾಸ್ಟರ್ಗೂ ಬರುವುದಿಲ್ಲ, ವಿಶ್ವಾಸಿಗಳಿಗೂ ಬರುವುದಿಲ್ಲ. ಒಂದು ಪಾಸ್ಟರ್ಗೆ ಇದೆಲ್ಲ ಬರ್ತಾ ಇದೆ ಎಂದು ನೀವು ನೋಡಿದರೆ ಪಾಸ್ಟರು ಅದು ಅಭ್ಯಾಸ ಮಾಡಿರೋದ್ರಿಂದ ಮಾತ್ರ. ಅದು ಮತ್ತು ಡೈಲಿ ಅಭ್ಯಾಸ ಮಾಡುತ್ತಾನೇ ಇರಬೇಕು. ಒಂದು ಸಾರಿ ಅಭ್ಯಾಸ ಮಾಡಿಬಿಟ್ಟು ನಿಲ್ಲಿಸುವುದಲ್ಲ, ಅದು ದಿನ ನಾವು ಅಭ್ಯಾಸ ಮಾಡುತ್ತಾ ಇರಬೇಕು. ನಿಯಮಿತ ಆಹಾರವಿಲ್ಲದೆ ದೇಹವು ದುರ್ಬಲಗೊಳ್ಳುವಂತೆ ದೇವರ ವಾಕ್ಯವು ಪಾಲಿಸಲು ನಿರ್ಲಕ್ಷಿಸಿದಾಗ ಹೃದಯವು ಆಧ್ಯಾತ್ಮಿಕವಾಗಿ ದುರ್ಬಲಗೊಳ್ಳುತ್ತದೆ. ಈ ವಾಕ್ಯ ನಮ್ಮ ಹೃದಯದಲ್ಲಿ ಇಲ್ಲದಿದ್ದರೆ ನಮ್ಮ ಹೃದಯ, ಮನಸ್ಸು ದುರ್ಬಲಗೊಳ್ಳುತ್ತದೆ. ನಾವು 2 ಹೊತ್ತು ಅಲ್ಲಾಂದರೆ 3 ಹೊತ್ತು ಊಟ ಮಾಡಲಿಲ್ಲ ಅಂದರೆ ನಮ್ಮ ಶರೀರಕ್ಕೆ ಎಷ್ಟೊಂದು ವೀಕ್ನೆಸ್ ಉಂಟಾಗುತ್ತದೆ ಅಲ್ಲವೇ? ಒಂದರ ನಮಗೆ ಎಳಕೆ ಆಗುವುದಿಲ್ಲ, ಅಷ್ಟೊಂದು ವೀಕ್ನೆಸ್ ಉಂಟಾಗುತ್ತದೆ. ಅದೇ ಥರ ವಾಕ್ಯ ಇಲ್ಲದಿದ್ದರೆ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನಾವು ದುರ್ಬಲರಾಗುತ್ತೇವೆ. ಇದೆಲ್ಲ ನಡೆಯುತ್ತಾ ಇರುವುದು. ನೀವೊಂದು ಸಭೆಯಲ್ಲಿ ಬಂದಾಗ ಪಾಸ್ಟರ್ ಬೋಧಿಸುವುದೆಲ್ಲ ಕೇಳಿಸ್ಕೊಂಡು ಹೋಗುತ್ತೀರಿ, ಮತ್ತೆ ಅದು ನೀವು ಅಭ್ಯಾಸ ಮಾಡಲಿಲ್ಲದಿದ್ದರೆ ಮತ್ತು ನಿಮಗೆ ದುಃಖದಲ್ಲೇ ಇರಕ್ಕಾಗುತ್ತದೆ. ಪ್ರತಿದಿನ ದೇವರೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯದವರು ಅನಿರೀಕ್ಷಿತ ಸಮಸ್ಯೆ ಬಂದಾಗ ಭಯ, ಕಿರಿಕಿರಿ, ಕೋಪ, ನೋವು, ಹತಾಶೆ ಇತ್ಯಾದಿಗಳಿಂದ ಪ್ರತಿಕ್ರಿಯಿಸುತ್ತಾರೆ. ಯಾವಾಗ ಎಲ್ಲಿಂದ ಪ್ರಾಬ್ಲಮ್ ಬರ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಯಾರು ತೊಂದರೆ ಕೊಡ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಎಲ್ಲಿಂದ ಬರ್ತದೆ ಎಂದು ಗೊತ್ತಿಲ್ಲ. ಆವಾಗ ಸೆಲ್ಫ್ ಕಂಟ್ರೋಲ್ ಬೇಕಂದರೆ ನಾವು ದೇವರ ಹತ್ರ ಸಾಕಷ್ಟು ಸಮಯ ಕಳೆಯಬೇಕು. ನೀವು ಇದೆಲ್ಲ ಮಾಡಲಿಲ್ಲದಿದ್ದರೆ ಏನೇ ಪ್ರಾಬ್ಲಮ್ ಬಂದರೂ ನೀವು ಹಾಗೆಯೇ ಪ್ರತಿಕ್ರಿಯಿಸುತ್ತೀರಿ. ಹಲ್ಲೆಲೂಯಾ. ಮಾಂಸದಲ್ಲಿನ ಪ್ರತಿಯೊಂದು ತಪ್ಪು ಪ್ರಕ್ರಿಯೆಯು ಹತಾಶೆಯನ್ನು ಬಲಪಡಿಸುತ್ತದೆ ಮತ್ತು ಆಧ್ಯಾತ್ಮಿಕ ದಾಳಿಯನ್ನು ಹೆಚ್ಚಿಸುತ್ತದೆ. ನಮಗೆ ಸೆಲ್ಫ್ ಕಂಟ್ರೋಲ್ ಇದ್ದರೆ ನಮ್ಮಲ್ಲಿ ಖುಷಿ, ನಮ್ಮಲ್ಲಿ ಸಂತೋಷ, ಸಮಾಧಾನ ಮತ್ತು ನೆಮ್ಮದಿ, ಸಂತೃಪ್ತಿಯನ್ನು ಬೆಳೆಯುತ್ತದೆ. ಇಲ್ಲದಿದ್ದರೆ ಮಾಂಸದಲ್ಲಿ ನಾವು ಪ್ರತಿಕ್ರಿಯಿಸಿದರೆ ದಿನ ಇಡೀ ಹತಾಶೆಯಲ್ಲೇ ಜೀವನ ಮಾಡಬೇಕು. ನಮಗೊಂದು ದಿನ ಸಂತೋಷ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ನೀವು ನಂಬಿಕೆಯ ಉತ್ತಮ ಹೋರಾಟವನ್ನು ಹೋರಾಡುತ್ತಾ ಇಲ್ಲ. ಬೇರೆ ರೀತಿ ಹೇಳುವುದಾದರೆ, ನಾವು ಅವಿಧೇಯರಾಗಿ ಜೀವನ ಮಾಡಿದರೆ ಒತ್ತಡವು ಹೆಚ್ಚಿಸುತ್ತದೆ. ಏಕೆಂದರೆ ನಮ್ಮ ಅವಿಧೇಯತೆಯಿಂದ ನಾವು ದೇವರ ರಕ್ಷಣೆ ಮತ್ತು ನಿಬಂಧನೆಯನ್ನು ತಡೆಯುತ್ತೇವೆ. ದೇವರು ನಮ್ಮನ್ನು ಹೆಲ್ಪ್ ಮಾಡೋಕ್ಕೆ ಯಾವಾಗಲೂ ರೆಡಿ ಇದ್ದಾರೆ. ಅದು ನಾವು ಎಂದಿಗೂ ಮರೆಯಬಾರದು. ಆದರೆ ನಾವು ಅವನನ್ನು ಪಾಲಿಸದೇ ಜೀವನ ಮಾಡಿದರೆ ಸಮಯನೇ ಇಲ್ಲ ಎದಕ್ಕೂ. ನಾವು ನಮ್ಮ ಜೀವನ, ಹಳೆಯ ಜೀವನ ಮುಂದುವರಿಸಿ ಒಂದು ಪ್ರಾರ್ಥನೆಯ ಸಮಯದಲ್ಲಿ ಮಾತ್ರ ಪ್ರಾರ್ಥಿಸಿದರೆ
ಅರ್ಥ ಮಾಡಿಕೊಳ್ಳಬೇಕು. ಅವನಿಂದ ನಮಗೆ ಸಹಾಯ ಏನೂ ಸಿಗುವುದಿಲ್ಲ. ಯಾಕೆಂದರೆ ಏನು ಸಂಭವಿಸಿದರೂ ನಾವು ನಮ್ಮ ಮಾಂಸದಲ್ಲಿನೇ ರಿಯಾಕ್ಟ್ ಮಾಡುವುದು, ಅಲ್ಲವೇ? ನಿಮ್ಮ ನಂಬಿಕೆ ದುರ್ಬಲವಾದಾಗ ನೀವು ದುರ್ಬಲರಾಗುತ್ತೀರಿ. ನಿಮ್ಮ ನಂಬಿಕೆ ಏಕೆ ದುರ್ಬಲವಾಗುತ್ತದೆ? ಏಕೆಂದರೆ ನೀವು ನಂಬಿಕೆಯ ಉತ್ತಮ ಹೋರಾಟವನ್ನು ಹೋರಾಡುವುದಿಲ್ಲ. ನಮ್ಮಲ್ಲಿ ನಂಬಿಕೆ ದೃಢವಾಗಿದ್ದರೆ ನಮಗೆ ಸಂತೋಷ, ಸಮಾಧಾನ, ಸಂತೃಪ್ತಿ ಇರುತ್ತದೆ ದೇವರ ಮಕ್ಕಳೇ. ಆದರೆ ನಮ್ಮ ನಂಬಿಕೆ ದುರ್ಬಲವಾದಾಗ ಶಾಂತಿ ಎಲ್ಲ ಹೋಗುತ್ತದೆ. ನಮ್ಮ ಪ್ರಾಬ್ಲಮ್ಸು ತುಂಬ ದೊಡ್ಡದಾಗಿ ಕಾಣುತ್ತದೆ. ನಾವು ತಿಳ್ಕೊಳ್ಳುತ್ತೇವೆ ಅದು ಎಂದಿಗೂ ಯಾರಿಗೂ ಸಾಲ್ವ್ ಮಾಡೋಕ್ಕಾಗಲ್ಲ. ಹಾಗೆಯೇ ನಾವು ಯೋಚಿಸಿದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ನಂಬಿಕೆ ತುಂಬ ಶುಷ್ಕವಾಗಿದೆ. ನಂಬಿಕೆ ಪರೀಕ್ಷೆಯಲ್ಲಿ ದೇವರ ಶಾಂತಿ ಮತ್ತು ವಿಜಯವನ್ನು ಅನುಭವಿಸಲು ನಮಗೆ ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ನಮ್ಮನ್ನು ಕ್ರಿಸ್ತನ ಸೈನಿಕರು ಎಂದು ಕರೆಯಲಾಗುತ್ತದೆ. ನಾವು ಸೈನಿಕರು, ಯುದ್ಧ ಮಾಡುವುದಕ್ಕೆ ನಾವು ಸೈನಿಕರು. ನಂಬಿಕೆಯ ಹೋರಾಟವನ್ನು ಹೇಗೆ ಮಾಡಬೇಕೆಂದು ಯೇಸು ಸ್ವತಃ ನಮಗೆ ತೋರಿಸಿದನು. ಮತ್ತಾಯ 4:1-11. ಸೈತಾನನು ಯೇಸುವನ್ನು ಪ್ರಲೋಭಿಸಿದಾಗ ಅವನು ವಿವಾದಿಸಲಿಲ್ಲ, ಕೂಗಲಿಲ್ಲ ಅಥವಾ ಭಯಭೀತನಾಗಲಿಲ್ಲ. ನಿಮಗೆ ಇದು ಗೊತ್ತು. ಯೇಸು ಎಂದಿಗೂ ಹೇಳಲಿಲ್ಲ, ಯಾಕೆ ನೀನು ಹಿಂಗೆಲ್ಲ ಮಾಡ್ತಾ ಇದೆಯಾ, ನಾನು ದೇವರ ಮಗನು, ಯಾಕೆ ನನಗೆ ಹಿಂಗೆಲ್ಲ ಮಾಡ್ತೀಯಾ ಅಂದೆಲ್ಲ ಅವನು ವಿರೋಧಿಸಲಿಲ್ಲ, ಕೂಗಲಿಲ್ಲ ಮತ್ತೆ ಭಯಭೀತನಾಗಲಿಲ್ಲ. ಆದರೆ ಅವನೇನು ಹೇಳಿದನು, ಇದು ಬರೆಯಲ್ಪಟ್ಟಿದೆ ಎಂದು ಹೇಳಿದನು. ದೇವರ ವಾಕ್ಯ ಮಾತ್ರ ಅವನು ಹೇಳುತ್ತಾ ಹೋಗಿದನು. ಅದೇ ರೀತಿ ನಾವು ತೊಂದರೆಗಳನ್ನು ಎದುರಿಸಿದಾಗ, ಬೇರೆಯವರಿಂದ ತೊಂದರೆಗಳನ್ನು ಎದುರಿಸಿದಾಗ ಕಿರಿಕಿರಿ, ಕೋಪ, ಭಯ, ನಿರಾಸೆ ಮತ್ತು ದುಃಖಿತರಾಗುವ ಬದಲು ನೀವು ನಿಮಗೆ ಹೇಳಬೇಕು, ಇದು ಬರೆಯಲ್ಪಟ್ಟಿದೆ, ನಾನು ಯಾವಾಗಲೂ ಶಾಂತವಾಗಿರಬೇಕು. ಇದು ಬರೆಯಲ್ಪಟ್ಟಿದೆ, ನಾನು ಯಾವಾಗಲೂ ಸಂತೋಷವಾಗಿರಬೇಕು. ಇದು ಬರೆಯಲ್ಪಟ್ಟಿದೆ, ನಾನು ಕೋಪಗೊಳ್ಳಬಾರದು, ನನಗೆ ಸೆಲ್ಫ್ ಕಂಟ್ರೋಲ್ ಬೇಕು, ನಾನು ನಿಷ್ಠೆಯಿಂದ ಇರಬೇಕು, ನಾನು ತಾಳ್ಮೆಯಿಂದ ಇರಬೇಕು. ನೀವು ನಿಮಗೆ ಹೇಳಬೇಕು. ಆವಾಗ ಏನಾಗುತ್ತದೆ, ನಿಮಗೆ ಶಕ್ತಿ ಸಿಗುತ್ತದೆ. ಹಲ್ಲೆಲೂಯಾ. ದೇವರೆಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ಮತ್ತು ಕ್ರಿಸ್ತನಲ್ಲಿ ಜಯವಿದೆ. ಈ ವಾಕ್ಯಗಳೆಲ್ಲ ಮತ್ತು ತುಂಬಾ ಭಯವುಳ್ಳ ಏನಾದರೂ ಬಂದಾಗ ಆವಾಗ ನೀವು ನಿಮಗೆ ಕೇಳ್ಕೊಳ್ಳಬೇಕು, ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ನನಗೆ ಕ್ರಿಸ್ತನಲ್ಲಿ ಜಯವಿದೆ. ಇದೆಲ್ಲ ನಿಮ್ಮ ಹೃದಯದಲ್ಲಿ ಇದ್ದರೆ ಮಾತ್ರ ನಿಮಗೆ ಹೇಳಕ್ಕಾಗತ್ತೆ. ಅಲ್ಲಾಂದ್ರೆ ನೀವೇನು ಮುಂದೆ ನೋಡುತ್ತೀರೋ ಅದೆಲ್ಲ ನೀವು ಕೂಗ್ತೀರಿ. ಹಲ್ಲೆಲೂಯಾ. ಈ ರೀತಿಯ ಜೀವನ ಯಾರಿಗೂ ಸ್ವಯಂಚಾಲಿತವಾಗಿ ಬರುವುದಿಲ್ಲ ದೇವರ ಮಕ್ಕಳೇ. ಇದಕ್ಕೆ ಸಮಯ ಮತ್ತು ಶ್ರಮ, ದೈನಂದಿನ ಹೂಡಿಕೆ ಬೇಕಾಗುತ್ತದೆ. ಸ್ವಲ್ಪ ಸಮಯ ನೀವು ನಿಮ್ಮ ಸ್ಪಿರಿಚುವಲ್ ಲೈಫ್ಗೋಸ್ಕರ ನೀವು ಇಡಬೇಕು ದೇವರ ಮಕ್ಕಳೇ. ಯಾರು ಇಡುವುದಿಲ್ಲ ಅವರಿಗೆಲ್ಲ ತೊಂದರೆ ಉಂಟಾಗುತ್ತದೆ, ಎಲ್ಲರಿಗೂ ತೊಂದರೆ ಉಂಟಾಗುತ್ತದೆ. ಆದರೆ ಯಾರು ಒಂದು ನಿಯಮಿತ ಸಮಯ ಇಟ್ಟು ವಾಕ್ಯ ಓದುವುದಕ್ಕೂ ಮತ್ತು ಧ್ಯಾನಿಸುವುದಕ್ಕೂ, ಆರಾಧಿಸುವುದಕ್ಕೂ, ಫೆಲೋಶಿಪ್ ಮಾಡುವುದಕ್ಕೂ ಮತ್ತೆ ದೇವರ ಸೇವೆ ಮಾಡುವುದಕ್ಕೂ, ಇದಕ್ಕೆಲ್ಲ ಒಂದು ದಿನದಲ್ಲಿ ಸಮಯ ನೀವು ಇಟ್ಟಿದರೆ, ಅದು ನಿಯಮಿತವಾಗಿ ನೀವು ಮಾಡಿಕೊಂಡು ಹೋಗಿದ್ರೆ, ಎಲ್ಲೇ ಹೋಗಿದ್ರು, ಎಷ್ಟೇ ನೀವು ಬಿಸಿಯಾಗಿದ್ರು, ಆ ಸಮಯ ನೀವು ಎದಕ್ಕೂ ತಕ್ಕೋಬಾರದು. ನೀವು ನಂಟರ ಮನೆ ಹೋಗಿದ್ರು, ಟೂರ್ಗೂ ಹೋಗಿದ್ರು, ಎಲ್ಲೇ ಹೋಗಿದ್ರು ಅಭ್ಯಾಸ ಮಾಡಿಕೊಳ್ಳಬೇಕು. ಆದರೆ ಮಾತ್ರ ಕ್ರಿಸ್ತನಲ್ಲಿ ಜಯ ನಮಗೆ ಸಿಗುತ್ತದೆ ದೇವರ ಮಕ್ಕಳೇ. ಅರ್ಥ ಮಾಡಿಕೊಳ್ಳಿ, ಒಂದಿನ ನಿಮಗೆ ಅನುಭವ ಆಗುತ್ತದೆ. ಅಲ್ಲಿ ತನಕ ಹೋಗಬಾರದು ಅಂತ ನಾನು ಎಲ್ಲರಿಗೂ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಆಗುತ್ತದೆ, ಯು ಕ್ಯಾನಾಟ್ ರಿಪೇರ್ ದ್ಯಾಟ್, ಆರ್ ಟು ರಿಪೇರ್ ದ್ಯಾಟ್ ಯು ಟೇಕ್ ಲಾಟ್ ಆಫ್ ಟೈಮ್. ರೋಗ ಬರಬಹುದು, ಅಲ್ಲಾಂದ್ರೆ ಏನೇ ಆಗಬಹುದು. ನೀವು ರಿಪೆಂಟ್ ಮಾಡಿ ನೀವೆಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲಿ ಫ್ರೂಟ್ ಉಂಟಾಗಬೇಕು. ಅಲ್ಲಿ ತನಕ ನೀವು ಅಲ್ಲೇ ಇರ್ತೀರಿ. ಅರ್ಥ ಮಾಡಿಕೊಳ್ಳಿ. ಸೊ ಗಮನಿಸಿ, ಒಂದು ಪಾಸ್ಟರ್ ಏನು ನಿಮಗೆ ಹೇಳಿಕೊಡ್ತಾ ಇರೋದು ಅಂತ. ಹಲ್ಲೆಲೂಯಾ. ದುರ್ಬಲ ನಂಬಿಕೆಯನ್ನು ಹೊಂದಿರುವವರು ದೇವರಿಂದ ನಿರೀಕ್ಷಿಸಿದ್ದನ್ನು ಪಡೆಯದಿದ್ದಾಗ ಎದೆಗುಂದಬಹುದು. ಅವರು ದೇವರಿಂದ ನಿಧಾನವಾಗಿ ದೂರ ಹೋಗಬಹುದು, ಅಲ್ಲವೇ? ಅವರು ಪ್ರಾರ್ಥಿಸುತ್ತಾರೆ, ಅವರಿಗೆ ಸಿಗ್ತಾ ಇಲ್ಲ, ಹಾಗೆಯೇ ಅವರ ವಿಶ್ವಾಸದಿಂದ ಹೋಗ್ತಾರೆ. ಬಿಟ್ಟು ಕೊಡುವ ಬದಲು ಅವರು ನಂಬಿಕೆಯ ಉತ್ತಮ ಹೋರಾಟವನ್ನು ಮಾಡಬೇಕು. ಯಾಕೆಂದರೆ ನಾವು ನಿರೀಕ್ಷಿಸುವ ಸಮಯದಲ್ಲಿ ನಮಗೆಲ್ಲ ಒಳ್ಳೆಯದಾಗುವುದಿಲ್ಲ. ದೇವರ ಸಮಯದಲ್ಲಿ
ದೇವರ ಸಮಯಕ್ಕೋಸ್ಕರ ನಾವು ಕಾಯ್ತಾ ಇರಬೇಕು. ಆದರೆ ನಾವು ಏನು ಮಾಡಬೇಕು? ನಾವು ಮಾಡಬೇಕಾಗಿರುವುದು ಮಾಡುತ್ತಾ ಹೋಗಬೇಕು. ಎಲ್ಲೆಲ್ಲಿ ನೀವು ಬಿದ್ದಿದೆಯೋ ಅಲ್ಲೆಲ್ಲ ನೀವು ಅದು ಕಂಪ್ಲೀಟ್ ಮಾಡಿಕೊಂಡು ಮುಂದೆ ಹೋಗಬೇಕು. ಆದರೆ ಮಾತ್ರ ನೀವು ನಿರೀಕ್ಷಿಸುತ್ತಾ ಇರುವುದು ನಿಮಗೆ ಬೇಗನೆ ಬರುವುದು. ಸೊ ಈಗ ನೋಡೋಣ, ಒಬ್ಬ ವಿಶ್ವಾಸಿ ನಿರೀಕ್ಷಿಸಿದ ಫಲಿತಾಂಶಗಳನ್ನು ನೋಡದಿದ್ದಾಗ ಅವನು ನಂಬಿಕೆಯ ಉತ್ತಮ ಹೋರಾಟವನ್ನು ಹೇಗೆ ಮಾಡುತ್ತಾನೆ ಅಂತ. ಗೋಚರಿಸುವ ಪ್ರತಿಫಲಗಳಿಲ್ಲದಿದ್ದರೂ ದೇವರಿಗೆ ವಿಧೇಯರಾಗುವುದನ್ನು ಮುಂದುವರಿಸುವ ಮೂಲಕ ಪ್ರಾರ್ಥನೆಯನ್ನು ನಿಲ್ಲಿಸದೆ, ಕಹಿ ಮತ್ತು ನಿರುತ್ಸಾಹಗೊಳ್ಳದೆ ಮತ್ತು ಹಳೆಯ ಮಾರ್ಗಗಳಿಗೆ ತಿರುಗದೆ ಇರುವ ಮೂಲಕ ಸಂತೋಷ ಸಮಾಧಾನ ನೀವು ಕಳೆದುಕೊಳ್ಳಬಾರದು. ದೇವರನ್ನು ನಂಬುವ ಮೂಲಕ, ನೀತಿವಂತರಾಗಿ ಬದುಕುವ ಮೂಲಕ ಮತ್ತು ಫಲಿತಾಂಶಗಳನ್ನು ನೋಡಿಲ್ಲದಿದ್ದರೂ ಸಹ ದೇವರು ಕೆಲಸ ಮಾಡುತ್ತಿದ್ದಾನೆ ಎಂದು ನಂಬುವುದರ ಮೂಲಕ, ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ಅವನು ಕೆಲಸ ಮಾಡುತ್ತಿದ್ದಾನೆ ಎಂದು ನೀವು ನಂಬಬೇಕು. ಎಷ್ಟು ನಾನು ಪ್ರಾರ್ಥಿಸಿದೆ ಆದರೂ ಏನು ಒಳ್ಳೆಯದಾಗ್ತಾ ಇಲ್ಲ ಎಂದು ನೀವು ಬಾಯಿಂದ ಹೇಳುವುದಿಲ್ಲ, ಆದರೆ ನಿಮ್ಮ ಭಾವನೆಗಳಿಂದ, ನಿಮ್ಮ ಯೋಜನೆಗಳಿಂದ ಅದು ನೀವು ವ್ಯಕ್ತಪಡಿಸುತ್ತೀರಿ. ದೇವರಿಗೆ ಅದು ನೋಡಕ್ಕಾಗುತ್ತೆ. ಯಾಕೆ? ಖುಷಿ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಅದೇನು ತೋರಿಸುವುದು? ದೇವರೇನು ಮಾಡ್ತಾ ಇಲ್ಲ. ಅದಕ್ಕೆ ಐ ಆಮ್ ವರೀಡ್ ಅಂತ ದೇವರಿಗೆ ಸೈಲೆಂಟ್ ಮೆಸೇಜ್ ನೀವು ಕಳಿಸ್ತಾ ಇದ್ದೀರಿ. ಅದೆಲ್ಲ ದೇವರಿಗೆ ಗೊತ್ತಾಗುತ್ತದೆ. ಅದಕ್ಕೆ ನಾವು ಜಾಗರೂಕರಾಗಿ ಸಂತೋಷ ಸಮಾಧಾನ ಕಳೆದುಕೊಳ್ಳದೆ ನಾವು ಜೀವನ ಮಾಡಬೇಕು. ಎಬ್ರಿಯರಿಗೆ 10:23 ಬರೆದಿದೆ, ನಮ್ಮ ನಂಬಿಕೆಯಿಂದಾದ ಅರಿಕೆಯನ್ನು ನಿಶ್ಚಲದಿಂದ ಬಲವಾಗಿ ಹಿಡಿಯೋಣ, ಏಕೆಂದರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ದೇವರು ನಮಗೆ ಏನು ವಾಗ್ದಾನ ಮಾಡಿದ್ದಾರೆ? ಸಂತೋಷವಾಗಿರುವ ಜೀವನ, ಸಮಾಧಾನವಾಗಿರುವ ಜೀವನ, ಆರೋಗ್ಯವಾಗಿರುವ ಜೀವನ, ಹಣ, ಎಲ್ಲ ನಮಗೆ ದೇವರು ವಾಗ್ದಾನ ಮಾಡಿದ್ದಾರೆ ಅಲ್ಲವೇ? ಅವನು ನಂಬಿಗಸ್ತನು, ಅವನು ನಮ್ಮನ್ನು ಕೈ ಬಿಡುವವನಲ್ಲ. ಅದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅವನು ಕೆಲಸ ಮಾಡುತ್ತಾನೇ ಇರ್ತಾನೆ. ಆವಾಗ ನಮಗೊಂದು ಪ್ರಾಬ್ಲಮ್ ಬರ್ತದೆ. ಅದು ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಅಂತ ದೇವರು ನೋಡ್ತಾ ಇದ್ದಾರೆ. ಅದನ್ನೆಲ್ಲೂ ನೀವು ಬಿಟ್ಬಿಟ್ರೆ ಮತ್ತು ಮೈನಸ್ ಮಾರ್ಕು, ಮತ್ತು ನಿಮ್ಮ ಪ್ರಾಮಿಸು ಇನ್ನೂ ತಡೆಯಾಗುತ್ತದೆ. ಮತ್ತು ನೀವು ಗುಣಗಾಟ ಮಾಡಿ, ಅಲ್ಲಿ ಗಲಾಟ ಮಾಡಿ, ಎಲ್ಲರನ್ನೂ ಬೈಯುವುದು, ಮತ್ತೆ ದೇವರನ್ನು ಬೈಯುವುದು. ಅರ್ಥ ಮಾಡಿಕೊಳ್ಳಬೇಕು. ವಿಶ್ವಾಸಿಗಳಾಗಿ ನಾವು ಹಾಗೆ ಜೀವನ ಮಾಡಬಾರದು. ದೇವರು ನಮಗೋಸ್ಕರ ಕೆಲಸ ಮಾಡುತ್ತಾ ಇದ್ದಾನೆ. ದೇವರು ನಂಬಿಗಸ್ತನು. ಬೈಬಲಲ್ಲಿ ಬರೆದಿರುವ ಎಲ್ಲ ಪ್ರಾಮಿಸಸ್ಸು ಎಸ್ ಆ್ಯಂಡ್ ಆಮೆನ್. ಅದು ಹೇಗೆ ಸಿಗೋದು? ದೇವರ ದಾರಿಯಲ್ಲಿ ನಡೆದರೆ ಮಾತ್ರ ಸಿಗೋದು. ಅನೇಕ ವಿಶ್ವಾಸಿಗಳು ಭಾನುವಾರ ನಂಬಿಕೆಯನ್ನು ಪಡೆಯುತ್ತಾರೆ, ಆದರೆ ಸೋಮವಾರದ ವೇಳೆಗೆ ಅದನ್ನು ಕಳೆದುಕೊಳ್ಳುತ್ತಾರೆ. ಅವರು ದೇವರು ಚರ್ಚಲ್ಲಿ ಇದ್ದಾನೆ, ಜೀವಂತ ದೇವರು ಎಂದು ಹೇಳುತ್ತಾರೆ, ನಂಬುತ್ತಾರೆ, ಆದರೆ ಮನೆಯಲ್ಲಿ ಅವರ ನೋವು, ನಿರಾಸೆ, ಕಹಿ, ಕೋಪ, ತೊಂದರೆಗಳು ಇತ್ಯಾದಿಗಳನ್ನು ಅವರು ಒಪ್ಪಿಕೊಳ್ಳುತ್ತಾರೆ. ಅದು ಅವರು ಜೀವನದ ಸ್ವಾಭಾವಿಕ ಭಾಗವೆಂದು ಅವರು ಭಾವಿಸುತ್ತಾರೆ ಮತ್ತು ದುಃಖದಲ್ಲೇ ಜೀವನ ಮಾಡುತ್ತಾರೆ. ಇದೆಲ್ಲ ನಾನು ಅನುಭವಿಸಬೇಕು. ಈ ಲೋಕದ ಮನುಷ್ಯರು ಅದೇ ಹೇಳುವುದು, ಇದೆಲ್ಲ ನಾನು ಅನುಭವಿಸಬೇಕು ಅಲ್ಲವೇ? ನಾವು ಅದು ಅನುಭವಿಸಿದರೂ ದೇವರ ವಾಕ್ಯದಿಂದ ನಾವು ಹೋರಾಡಬೇಕು. ದೇವರ ಸಹಾಯದಿಂದ ಅವುಗಳನ್ನು ಜಯಿಸಿ ಶಾಂತಿಯಿಂದ ಬದುಕಬಹುದು ಎಂದು ಅವರು ನಂಬುವುದಿಲ್ಲ. ನಂಬಿಕೆಯ ಉತ್ತಮ ಹೋರಾಟವನ್ನು ಅವರು ಮಾಡುವುದಿಲ್ಲ. ನಂಬಿಕೆ ನಮಗೆ ಬೇಕಾಗಿರುವುದು. ನಂಬಿಕೆ ಯಾವಾಗಲೂ ಆ ದೃಢವಾದ ನಂಬಿಕೆ, ಸ್ಟ್ರಾಂಗ್ ನಂಬಿಕೆ ನಮ್ಮಲ್ಲಿ ಇರಬೇಕು. ಇದೆಯಾ ಒಂದು ದಿನದಲ್ಲಿ? ಇಲ್ಲ. ಎಷ್ಟು ಸಾರಿ ಅದು ನಾವು ಕಳೆದುಕೊಳ್ತಾ ಇದ್ದೇವೆ. ಗೊತ್ತಾಗ್ತಾ ಇದೆಯಾ? ಹೇಗೆ? ಇಲ್ಲ, ನಂಬಿಕೆ ಇದೆ. ನಂಬಿಕೆ ಇದ್ದರೆ ನಾವು ಖುಷಿಯಾಗಿರಬೇಕು. ನಂಬಿಕೆ ಇದೆ. ನಂಬಿಕೆ ಇದ್ದರೆ ನಾವು ಸಮಾಧಾನದಲ್ಲಿ ಇರಬೇಕು. ನಮ್ಮ ಮುಂದೆ ನಮ್ಮ ಕುಟುಂಬ ಸಂಗತಿಗಳು, ಅಲ್ಲಾಂದ್ರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ನಂಬಿಕೆ ಇದ್ದರೆ ಏನು ನಾವು ಮಾಡ್ತೇವೆ? ಅದೆಲ್ಲ ದೇವರಲ್ಲಿ ಇಟ್ಟು ನಾವು ಶಾಂತಯುತವಾಗಿ ಇರುತ್ತೇವೆ, ಪ್ರಾರ್ಥಿಸುತ್ತೇವೆ ಮತ್ತು ದೇವರ ಕೆಲಸ ಮಾಡುತ್ತೇವೆ, ನಮ್ಮ ಕೆಲಸ ಮಾಡುತ್ತೇವೆ.
ನಂಬಿಕೆ ಇಲ್ಲದಿದ್ದರೆ ಇದೇನು ಬರುವುದಿಲ್ಲ, ಎದ್ದೇಳಕ್ಕೆ ಆಗುವುದಿಲ್ಲ. ಅಯ್ಯೋ ಇದಕ್ಕೆ ಜೀವನ ಮಾಡಬೇಕು. ಮತ್ತು ವಿಶ್ವಾಸಿಗಳು ಹೇಳ್ತಾರೆ ನಂಬಿಕೆ ಇದೆ, ಅದು ನಂಬಿಕೆಯ ಜೀವನ ಅಲ್ಲ. ಲೈಕ್ ಎ ವೆಲ್ ಫೆಡ್ ಕಾಫ್ ನಾವಿರಬೇಕು. ಅದೇ ನಂಬಿಕೆಯ ಜೀವನ. ಏನೇ ಬಂದರು ಖುಷಿಯಾಗಿರಬೇಕು. ರೋಗ ಬಂದರು ಖುಷಿಯಾಗಿರಬೇಕು. ರೋಗ ಬಂದರೆ ಅಯ್ಯೋ ನನಗೆ ಹಿಂಗಾಗಿದೆ, ನನಗೇನು ವಾಸಿಯಾಗುವುದಿಲ್ಲ, ಅಲ್ಲಾಂದ್ರೆ ಆ ನೋವಿನಿಂದ ನೀವು ಯೋಚಿಸುತ್ತಾ ಇರ್ತಾರೆ, ನಂಬಿಕೆ ಇಲ್ಲ ಅಂತ ಅರ್ಥ. ರೋಗವಿದ್ದರೆ ದೇವರ ವಾಕ್ಯಗಳು ನಾವು ಕೇಳುತ್ತಾ ಹೋಗಬೇಕು. ಹಲ್ಲೆಲೂಯ. ಆದ್ದರಿಂದ ನಂಬಿಕೆಯ ಉತ್ತಮ ಹೋರಾಟವನ್ನು ನಡೆಸುವುದು ಎಂದರೆ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ವಿಧೇಯರಾಗಲು ಸಕ್ರಿಯವಾಗಿ ಆರಿಸಿಕೊಳ್ಳುವುದು. ಭಯ, ನಿರಾಶೆಗಳು, ಕೋಪ, ಹತಾಶೆ, ಕಹಿ ಇತ್ಯಾದಿಗಳನ್ನು ತಕ್ಷಣವೇ ಜಯಿಸುವುದು. ಮನೆಯಲ್ಲಿ ಕುಟುಂಬ ಸದಸ್ಯರು ನಮಗೆ ತೊಂದರೆ ಕೊಟ್ಟರು, ಕಿರಿಕಿರಿ ಅವರು ಉಂಟು ಮಾಡಿದರೂ ಸಹ ತಾಳ್ಮೆ, ಪ್ರೀತಿ ಮತ್ತು ಕ್ಷಮೆಯಿಂದ ಅವರಿಗೆ ಪ್ರತಿಕ್ರಿಯಿಸುವುದು. ಕುಟುಂಬ ಮತ್ತು ಚರ್ಚ್ ಸದಸ್ಯರೊಂದಿಗೆ ನಂಬಿಕೆಯ ಉತ್ತಮ ಹೋರಾಟವನ್ನು ಹೋರಾಡುವುದು ಎಂದರೆ ನಮ್ಮ ಮಾಂಸವನ್ನು ಪ್ರತಿದಿನ ಸಿಲುಬೆಗೇರಿಸಬೇಕು. ಬೇರೆಯನ್ನು ನೀವು ಸಿಲುಬೆಗೇರಿಸಬೇಡಿ, ನೀವು ನಿಮ್ಮ ಮಾಂಸವನ್ನು ಸಿಲುಬೆಗೇರಿಸಬೇಕು. ನಾವೆಲ್ಲರೂ ಬೇರೆಯವರನ್ನೆಲ್ಲ ಸಿಲುಬೆಗೇರಿಸೋದಕ್ಕೆ ಜಾಣರು, ಯಾಕೆಂದ್ರೆ ಅವರೇ ತಪ್ಪು ಮಾಡಿರುವರು, ಅವರಿಗೆ ಶಿಕ್ಷೆಯಾಗಬೇಕು. ನೇಲು ಹಾಮರು ಎಲ್ಲ ಎತ್ಕೊಂಡು ರೆಡಿ ಆಗಿದ್ದೇವೆ, ಅವ್ರಿಗೆ ಹಂಗಾಗಬೇಕು, ಹಿಂಗಾಗಬೇಕು. ದೇವರ ಮಕ್ಕಳೇ, ದೇವರು ಹೇಳಿರುವ ಜೀವನ ಮಾಡಬೇಕಂದರೆ ಅದು ತಕ್ಷಣವೇ ಯಾರಿಗೂ ಬರುವುದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳಿರೋದು, ನೀವು ಎಷ್ಟು ವರ್ಷವಾಯಿತು ಜ್ಞಾನಸ್ನಾನ ತಕ್ಕೊಂಡು ದೇವರಲ್ಲಿ ಬಂದಿದ ಮೇಲೆ ಏನು ಮಾಡ್ತಾ ಇದ್ದೀರಿ? ಈ ವಿಶ್ವಾಸ ಇಟ್ಕೊಂಡು ಅವಿಶ್ವಾಸಿಗಳಾಗಿ ನೀವು ಜೀವನ ಮಾಡ್ತಾ ಇತ್ತು, ಇನ್ನು ನೀವು ಹಾಗೆಯೇ ಜೀವನ ಮಾಡಬಾರದು. ಕುಟುಂಬ ಮತ್ತು ಚರ್ಚ್ ಸಂಬಂಧದಲ್ಲಿ ನಂಬಿಕೆಯ ಉತ್ತಮ ಹೋರಾಟವನ್ನು ಹೋರಾಡುವುದು ಎಂದರೆ ನಮ್ಮ ಮಾಂಸವು ಪ್ರತಿದಿನ ಸಿಲುಬೆಗೇರಿಸುವುದು ಮತ್ತು ಜನರಿಗೆ ಪ್ರತಿಕ್ರಿಯಿಸುವ ಬದಲು ದೇವರನ್ನು ನಂಬುವ ಮೂಲಕ ಕ್ರಿಸ್ತನಂತಹ ಸೌಮ್ಯತೆ, ತಾಳ್ಮೆ ಮತ್ತು ಪ್ರೀತಿಯನ್ನು ಆರಿಸಿಕೊಳ್ಳುವುದು, ಪ್ರಾರ್ಥಿಸುವುದು, ಅದಕ್ಕೆ ಶ್ರಮಿಸುವುದು. ನಮ್ಮ ಜೀವಿತ ಉದ್ದೇಶಪೂರ್ವಕ ಜೀವಿತ. ಐ ಶುಡ್ ಅಚೀವ್ ದಿಸ್. ವಿಶ್ವಾಸಿಗಳೇನು, ನನಗೆ ಏನು ಅಚೀವ್ ಮಾಡಬೇಕು? ಬ್ಲೆಸ್ಸಿಂಗ್ಸ್ ಅಚೀವ್ ಮಾಡಬೇಕು. ಅದರ ಬದಲು ನಾವೇನ ಅಚೀವ್ ಮಾಡಬೇಕು? ಏನು? ನೀತಿ, ಸಂತೋಷ, ಸಮಾಧಾನ ಕ್ರಿಸ್ತನಲ್ಲಿ. ನೀತಿ, ಸಂತೋಷ, ಸಮಾಧಾನ ಹೋಲಿ ಸ್ಪಿರಿಟ್ನಲ್ಲಿ ನಾವು ಸಾಧಿಸುವುದು ಒಂದು ವಿಕ್ಟರಿ ದೇವರ ಮಕ್ಕಳೇ. ಅದೇ ಯಾರಿಗೂ ಸಿಗೋದಿಲ್ಲ. ಯಾಕೆಂದರೆ ಒಂದು ದಿನದಲ್ಲಿ ಎಷ್ಟೊಂದು ತೊಂದರೆಗಳು ನಾವು ಎದುರಿಸಬೇಕಾಗುತ್ತದೆ. ಎಲ್ಲಿಂದ ಬರ್ತದೆ? ಅಲ್ಲೆಲ್ಲ ಸೆಲ್ಫ್ ಕಂಟ್ರೋಲ್ ಮಾಡಿ ದೇವರನ್ನು ನಂಬಿ ಸಂತೋಷವಾಗಿರಬೇಕಂದ್ರೆ ಎಷ್ಟೊಂದು ಶ್ರಮ ನಾವು ಮಾಡಬೇಕು. ಅದೇ ನಮ್ಮ ವಿಕ್ಟ್ರಿ. ಹಾಗೆಯೇ ನಾವು ಜೀವಿಸಿದಾಗ ನಮಗೆ ಒಳ್ಳೆಯದು ಮಾತ್ರವಾಗುವುದು ಎಂದು ಅರ್ಥ ಮಾಡಿಕೊಳ್ಳಿ. ನಾವು ಅಂತಹ ಜೀವನವನ್ನು ನಡೆಸದಿದ್ದರೆ ನಮ್ಮ ಸಮಸ್ಯೆಗಳ ಮೇಲೆ ನಮಗೆ ಜಯ ಸಿಗುವುದಿಲ್ಲ. ಅರ್ಥವಾಯ್ತಾ? ಅಂತಹ ಜೀವನ ನಾವು ಜೀವನ ಮಾಡಲಿಲ್ಲ ಅಂದರೆ ನಮ್ಮ ಸಮಸ್ಯೆಗಳ ಮೇಲೆ ನಮಗೆ ಜಯ ಸಿಗುವುದಿಲ್ಲ. ಬರೀ ಪ್ರಾರ್ಥಿಸಿ ನಿಮಗೆ ವ್ಯಸನಿಸುವುದಕ್ಕೆ ಮಾತ್ರ ಆಗುತ್ತದೆ. ನಂಬಿಕೆಯ ಉತ್ತಮ ಹೋರಾಟವನ್ನು ಮಾಡುವುದು ಎಂದರೆ ಪ್ರಾರ್ಥನೆ, ಬೈಬಲ್ ಪಠನ, ಧ್ಯಾನ, ಆರಾಧನೆ, ದೇವರ ಸೇವೆ ಇತ್ಯಾದಿಗಳಿಗೆ ದೈನಂದಿನ ಚಟುವಟಿಕೆಗಳ ನಡುವೆ ಸಮಯವನ್ನು ಮೀಸಲಾಗುವುದು. ಇದರಲ್ಲಿ ರಾಜಿ ಮಾಡಿಕೊಳ್ಳುವವರು ಮತ್ತು ಸೋಮಾರಿಗಳು ಜೀವನದಲ್ಲಿ ಹೆಚ್ಚುವರಿ ತೊಂದರೆ ಅನುಭವಿಸುತ್ತಾರೆ. ಇದು ನೀವು ಬರೆದಿಟ್ಟುಕೊಳ್ಳಿ, ಇದು ರೆಕಾರ್ಡ್ ಆಗಿ ಕೇಳಿಸಿಕೊಳ್ಳಿರಿ. ಇದೇ ನಾನು ಎಲ್ಲ ಮೆಸೇಜಲ್ಲೂ ನಿಮಗೆ ಹೇಳುವುದು. ಆದರೂ ಒಂದು ಕಿವಿಯಿಂದ ನೀವು ಕೇಳಿಸ್ಕೊಂಡು ಪಾಸ್ಟರ್ಗೆ ಹಂಗೆಲ್ಲ ಹೇಳಕ್ಕಾಗತ್ತೆ, ಆದರೆ ನನಗೆ ನನ್ನ ಕೆಲಸ ಇದೆ, ನನಗೆ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳಿದರೆ ಒಂದು ದಿನ ನೀವು ಅನುಭವಿಸಬೇಕಾಗುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ವರ್ಕ್ ಹಾರ್ಡ್. ಯಾವಾಗಲೂ ನಾನು ಹೇಳುವುದು, ಹಾರ್ಡ್ ವರ್ಕಿಂಗ್ ಪೀಪಲ್ಗೆ ಮಾತ್ರ ಏನಾದರೂ ಈ ಲೋಕದಲ್ಲಿ ಅಚೀವ್ ಮಾಡೋಕ್ಕಾಗುತ್ತೆ. ನಿಮಗೂ ಗೊತ್ತು, ನೀವು ನಿಮ್ಮ ಕೆಲಸದಲ್ಲಿ ಇದ್ದರೂ ನೀವು ಹಾರ್ಡ್ ವರ್ಕ್ ಮಾಡಿದರೆ ನಿಮಗೆ ಒಳ್ಳೆಯ ಸಂಬಳ ಬರ್ತದೆ, ನಿಮಗೆ ಪ್ರಮೋಷನ್ ಸಿಗುತ್ತದೆ, ಅಲ್ಲವೇ? ಅದೇ ಥರ ವಿಶ್ವಾಸ ಜೀವನದಲ್ಲೂ ನಮಗೆ ಇದು ಫೌಂಡೇಶನ್ ಬೇಕು.
ಈ ಫೌಂಡೇಶನ್, ಈ ಹಾರ್ಡ್ ವರ್ಕಿಂಗ್ ಫೌಂಡೇಶನ್ ಬಂದು ನಮ್ಮ ಆಧ್ಯಾತ್ಮಿಕ ಜೀವನ ಗ್ರೋ ಆಗಬೇಕು. ಆ ಫೌಂಡೇಶನ್ ಅಲ್ಲೇ ಎಲ್ಲ ಬೆಳೆಯುತ್ತದೆ. ನಿಮಗೆ ಒಳ್ಳೆಯ ಕೆಲಸ, ನೀವು ಮಾಡುವ ಕೆಲಸ ನಿಮಗೆ ಒಳ್ಳೆಯದಾಗುತ್ತದೆ, ಅಲ್ಲಾಂದರೆ ಎಲ್ಲದು ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಸೊ ಪ್ರತಿಯೊಂದು ವಿಧೇಯತೆಯ ಕ್ರಿಯೆ ಅವು ಎಷ್ಟೇ ಚಿಕ್ಕದಾಗಿದ್ದರೂ ದೇವರ ಮಕ್ಕಳೇ, ಬೇಗನೆ ಕ್ಷಮಿಸುವುದು, ಸಹಾನುಭೂತಿ ತೋರಿಸುವುದು, ತಾಳ್ಮೆ, ಸೌಮ್ಯ ಇತ್ಯಾದಿ, ಜನರು ನಮ್ಮೊಂದಿಗೆ ಅಸಭ್ಯವಾಗಿ ವರ್ತಿಸಿದಾಗ ತೋರಿಸುವುದು, ದೇವರ ಸೇವೆ ಮಾಡುವುದು, ಪ್ರಾರ್ಥಿಸುವುದು, ಪಾಸ್ಟರ್ಗೋಸ್ಕರ ಪ್ರಾರ್ಥಿಸುವುದು, ಚರ್ಚ್ಗೋಸ್ಕರ ಪ್ರಾರ್ಥಿಸುವುದು, ಸಭೆ ಮುಂಚೆನೆ ಚರ್ಚಲ್ಲಿ ಬಂದು 10-20 ಎಷ್ಟು ಸಮಯ ನೀವು ಪ್ರಾರ್ಥಿಸಿದರು, ಎಷ್ಟೇ ಪ್ರಾರ್ಥಿಸಿದರು, ಏನೇ ನೀವು ಮಾಡಿದರು, ದೇವರಿಗೋಸ್ಕರ ಮಾಡಿದರು, ಅದಕ್ಕೆಲ್ಲ ಪ್ರತಿಫಲ ಉಂಟಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದೆಲ್ಲ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅದೆಲ್ಲ ವಿಶ್ವಾಸದ ಹೋರಾಟ. ನೀವು ವಿಶ್ವಾಸದ ಹೋರಾಟ ಮಾಡ್ತಾ ಇಲ್ಲದಿದ್ದರೆ, ಯಾಕೆ ನಾನು ಬೇಗನೆ ಬರಬೇಕು, ನನ್ನ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಎಲ್ಲ ಎಕ್ಸ್ಕ್ಯೂಸಸ್ ಏನು ಬೇಕಾಂದ್ರೆ ಹೇಳಬಹುದು. ಆದರೆ ನಿಷ್ಠಾವಂತರಾಗಿ ಜೀವನ ಮಾಡುವವರಿಗೆ ಯಾವುದೂ ಎಕ್ಸ್ಕ್ಯೂಸ್ ಇಲ್ಲ. ಅವರು ಹಾರ್ಡ್ ವರ್ಕರ್ಸ್, ಏನೇ ಆಗಿದ್ರು ಅವರು ಮಾಡುತ್ತಾರೆ. ಅರ್ಥ ಮಾಡಿಕೊಳ್ಳಿ. ಆದರೆ ಪ್ರತಿಯೊಂದು ವಿಧೇಯತೆಯ ಕ್ರಿಯೆಯೊಂದಿಗೆ ನಾವು ನಂಬಿಕೆಯ ಉತ್ತಮ ಹೋರಾಟವನ್ನು ಹೋರಾಡುತ್ತೇವೆ ಮತ್ತು ಜೀವನದಲ್ಲಿ ಜಯ ನಾವು ಸಾಧಿಸುತ್ತೇವೆ. ಎಲ್ಲ ವಿಧೇಯತೆಯ ಕಾರ್ಯಗಳು, ಹೌದು ನಾನಿದು ಮಾಡಬೇಕು, ಇಲ್ಲ ನಾನು ಮಾಡುತ್ತಾ ಇಲ್ಲ, ನೀವು ಹೋರಾಡ್ತಾ ಇಲ್ಲ, ಏನಾಗುತ್ತದೆ? ಒಂದು ಯುದ್ಧ ಇದ್ದರೆ ನೀವು ಹೋರಾಡಲಿಲ್ಲದಿದ್ದರೆ ಏನಾಗುತ್ತದೆ? ಅದೇ ಆಗುತ್ತದೆ. ಯುದ್ಧ ನಮಗೆ ಯಾವಾಗಲೂ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಾವು ಸ್ಪಿರಿಚುವಲ್ ಯುದ್ಧದಲ್ಲಿ ಇದ್ದೇವೆ, ನಾವು ಜಯಿಸಬೇಕು. ಅದಕ್ಕೆ ಇದೆಲ್ಲ ಒಂದೊಂದು ವೆಪನ್ಸು, ಒಂದೊಂದು ಕಾರ್ಯಕ್ರಮ. ನಾವು ಸಂತೋಷವಾಗಿ ದೇವರನ್ನು ಆರಾಧಿಸೋದು, ಅಲ್ಲಾಂದರೆ ಬೇರೆ ಒಬ್ಬರಿಗೆ ಪ್ರಾರ್ಥಿಸೋದು, ಅಲ್ಲ ಪಾಸ್ಟರ್ಗೋಸ್ಕರ ಪ್ರಾರ್ಥಿಸೋದು, ಚರ್ಚ್ಗೋಸ್ಕರ ಪ್ರಾರ್ಥಿಸೋದು, ನಿಮ್ಮ ಮಿನಿಸ್ಟ್ರಿಗೋಸ್ಕರ ಪ್ರಾರ್ಥಿಸೋದು, ಇದೆಲ್ಲ ನಂಬಿಕೆಯ ಹೋರಾಟ. ಹಲ್ಲೆಲೂಯ. ನಂಬಿಕೆಯ ಹೋರಾಟ ಮಾಡಿದರೆ ನಿಮಗೆ ಏನಾಗುತ್ತದೆ? ನಿಮ್ಮ ನಂಬಿಕೆ ಹೆಚ್ಚಿಸುತ್ತದೆ. ಇದೆಲ್ಲ ಇಲ್ಲದಿದ್ದರೆ ನಿಮ್ಮ ನಂಬಿಕೆ ಕಮ್ಮಿ ಆಗುತ್ತದೆ, ಸ್ಟ್ರೆಂತ್ ಇರುವುದಿಲ್ಲ. ಈ ರೀತಿ ಉದ್ದೇಶಪೂರ್ವಕವಾಗಿ ಬದುಕುವ ಮೂಲಕ ವಿಶ್ವಾಸಿಗಳು ಪ್ರತಿದಿನ ನಂಬಿಕೆಯ ಉತ್ತಮ ಹೋರಾಟವನ್ನು ಹೋರಾಡುತ್ತಾರೆ. ಸೇಟನನ ದಾಳಿಯಿಂದ ತಮ್ಮ ಹೃದಯವನ್ನು ಕಾಪಾಡುತ್ತಾರೆ ಮತ್ತು ಸಂತೋಷ, ಶಾಂತಿ ಮತ್ತು ವಿಜಯದಲ್ಲಿ ಬದುಕುತ್ತಾರೆ. ಇನ್ನೊಂದು ಸತ್ಯ ನೀವು ಅರ್ಥಕೊಳ್ಳಬೇಕು. ನಂಬಿಕೆಯ ಒಳ್ಳೆಯ ಹೋರಾಟವನ್ನು ಯಾರಿಗೂ ಒಬ್ಬಂಟಿಯಾಗಿ ಹೋರಾಡಲು ಸಾಧ್ಯವಿಲ್ಲ. ಚರ್ಚ್ ಸದಸ್ಯರೊಂದಿಗೆ ನಿಮಗೆ ಪ್ರೀತಿಯ ಸಹವಾಸವಿಲ್ಲದೆ ಯಾರಿಗೂ ಈ ಹೋರಾಟ ಮಾಡೋಕ್ಕಾಗಲ್ಲ. ಲವಿಂಗ್ ಫೆಲೋಶಿಪ್ ಯು ನೀಡ್ ವಿತ್ ಚರ್ಚ್ ಮೆಂಬರ್ಸ್. ಏಕೆಂದರೆ ನೀವು ಒಂದ್ಸಾರಿ ದುರ್ಬಲವಾಗಿದ್ದಾಗ ನಿಮ್ಮನ್ನು ಎಬ್ಬಿಸೋದಕ್ಕೆ ಬೇರೆಯವರಿಗೆ ಇರಬೇಕು. ಆದರೆ ನೀವು ಒಬ್ಬಂಟಿಯಾಗಿದ್ದರೆ, ಯಾರನ್ನ ಟಚ್ ಮಾಡದೆ ನೀವು ಜೀವನ ಮಾಡಿದರೆ, ನೀವು ವೀಕ್ ಆದಾಗ ಯಾರಿಗೂ ಗೊತ್ತಾಗುವುದಿಲ್ಲ. ನೀವು ಮತ್ತು ವೀಕಾಗಿ ಹೋಗ್ತೀರಿ ದೇವರ ಮಕ್ಕಳೇ. ಅದಕ್ಕೆ ನಾನು ಹೇಳುವುದು, ಡೈಲಿ ನಿಮಗೆ ಸಹಭಾಗಿತ್ವ ಬೇಕು, ಡೈಲಿ ಫೆಲೋಶಿಪ್ ನಿಮಗೆ ಬೇಕು. ಇದಕ್ಕೆಲ್ಲ ನೀವು ಎಕ್ಸ್ಕ್ಯೂಸ್ ಹೇಳಿಕೊಂಡು ಹೋಗಿದರೆ ತುಂಬಾ ಕಷ್ಟವಾಗುತ್ತದೆ ದೇವರ ಮಕ್ಕಳೇ. ನಮಗೆ ಶಕ್ತಿ ಬೇಕಂದ್ರೂ ನಮಗೆ ಇನ್ನೊಬ್ಬರಿಂದ ಮಾತ್ರ ನಮಗೆ ಶಕ್ತಿ ಸಿಗುತ್ತದೆ. ಯಾರ್ಯಾರು ಒಬ್ಬಂಟಿಯಾಗಿ ಜೀವನ ಮಾಡುತ್ತಾರೆ ಅವರ ಶಕ್ತಿ ಕಳೆದು ಹೋಗುತ್ತದೆ ದೇವರ ಮಕ್ಕಳೇ. ಒಗ್ಗಟ್ಟಿನಿಂದ ಚರ್ಚಿನಲ್ಲಿ ನಿಂತಿರುವವರು ಮಾತ್ರ ಈ ಯುದ್ಧವನ್ನು ಗೆಲ್ಲಲು ಸಾಧ್ಯ. ಅದಕ್ಕೆ ಯೇಸುದೇವರಿಗೆ ಹೇಳಿದರು ಮತ್ತಾಯ 16:12 ನರಕದ ಬಾಗಿಲುಗಳು ದೇವರ ಸೇನೆಯ ವಿರುದ್ಧ ಜಯಶಾಲರಾರವು. ಗೇಟ್ಸ್ ಆಫ್ ಹೆಲ್ ಶಾಲ್ ನಾಟ್ ಪ್ರಿವೇಲ್ ಅಗೇನ್ಸ್ಟ್ ದ ಆರ್ಮಿ ಆಫ್ ಗಾಡ್. ಆರ್ಮಿಯಾಗಿ ನೀವು ನಿಂತ್ಕೊಳ್ಳಬೇಕು. ನನಗೆ ಅವರನ್ನು ಇಷ್ಟ ಇಲ್ಲ, ಅಲ್ಲಂದರೆ ಇವರನ್ನು ಇಷ್ಟ ಇಲ್ಲ. ಯಾಕೆ ನಿಮಗೆ ಇಷ್ಟ ಇಲ್ಲ? ಅವರ ಜೊತೆ ಸೇರಬೇಕು. ಅವರ ಪಾತ್ರ ನಿಮ್ಗೆ ಇಷ್ಟವಿಲ್ಲದಿದ್ದರೆ ಅವರನ್ನು ಕ್ಷಮಿಸಬೇಕು, ಅವರಿಗೆ ಪ್ರಾರ್ಥಿಸಬೇಕು. ನೀವು ಚೆನ್ನಾಗಿ ವರ್ತಿಸಿದರೆ ಅವರು ನಿಮಗೆ ಚೆನ್ನಾಗಿ ವರ್ತಿಸುತ್ತಾರೆ. ನೀವು ಡಿಸ್ಟೆನ್ಸ್ ಇಡಬಾರದು ಯಾರ ಹತ್ರನೂ. ಹಾಗೆ ನೀವು ಜೀವನ ಮಾಡಿದರೆ ಮಾತ್ರ ನೀವು ಶಕ್ತಿಯುತವಾಗಿ ನಿಲ್ಲಕ್ಕಾಗುತ್ತದೆ. ಅಲ್ಲಾಂದ್ರೆ ನಿಮ್ಗೆ ಶಕ್ತಿ ಸಿಕ್ಕಲ್ಲ ದೇವರ ಮಕ್ಕಳೇ. ವಿಶ್ವಾಸ ಜೀವನದಲ್ಲಿ ಎಲ್ಲರಿಗೂ ಒಬ್ಬಡ್ಡಿಯಾಗಿ ಜೀವನ ಮಾಡುವುದಕ್ಕೆ ಇಷ್ಟ. ಯಾಕೆ? ಯಾರೂ ಚೆನ್ನಾಗಿಲ್ಲ, ಅದಕ್ಕೆ ನಾನು ಮಾತ್ರ ಚೆನ್ನಾಗಿರೋದು. ದೇವರು ಚೆನ್ನಾಗಿದ್ದಾನೆ,
ನಾನು ಮಾತ್ರ ಚೆನ್ನಾಗಿರೋದು. ಅಯನ್ ಶಾರ್ಪನ್ಸ್ ದ ಅಯನ್, ಅದರ್ ಮ್ಯಾನ್ ಶಾರ್ಪನ್ಸ್ ದ ಅದರ್ ಒನ್. ಹಾಗೆ ಮಾತ್ರ ನಾವು ಒಳ್ಳೆಯದಾಗುವುದು ಅಂತ ಅರ್ಥ ಮಾಡಿಕೊಳ್ಳಿ. ಸೊ ನಿಮಗೆ ಡೈಲಿ ಫೆಲೋಶಿಪ್ ಇಲ್ಲದಿದ್ದರೆ, ಯಾಕೆ ನಿಮಗೆ ಡೈಲಿ ಫೆಲೋಶಿಪ್ ಇಲ್ಲ? ಟೈಮ್ ಇಲ್ಲ. ಟೈಮ್ ಇಲ್ಲ. ಯಾರನ್ನು ಕರೆಯೋದಕ್ಕೂ ನಿಮಗೆ ಟೈಮ್ ಇಲ್ಲ. ಯಾರಾದರೂ ಕರೆದ್ರೂ ನಿಮಗೆ ಎತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ನೀವು ಇನ್ನೊಬ್ಬರನ್ನು ಕರೆಯಬೇಕು. ಯಾರಿಂದಾದರೂ ನೀವು ಕರೆ ಸ್ವೀಕರಿಸಬೇಕು. ಟಚ್ ಇರಬೇಕು ಡೈಲಿ. ನೀವೊಬ್ಬರಿಗೂ ಕೊಡಬೇಕು, ಅವರಿಂದ ನಿಮಗೆ ಸಿಗಬೇಕು. ಇದು ನಿಯಮಿತವಾಗಿ ಹೋಗಬೇಕು. ಈಗ ನಂಬಿಕೆಯ ಉತ್ತಮ ಹೋರಾಟವನ್ನು ಮಾಡದಿರುವುದು ಎಂದರೆ ಏನೆಂದು ನೀವು ತಿಳಿದುಕೊಳ್ಳಬೇಕು. ಅನೇಕ ವಿಶ್ವಾಸಿಗಳು ಪ್ರಾರ್ಥಿಸುತ್ತಾರೆ, ಆದರೆ ಅವರು ನಂಬಿಕೆಯ ಉತ್ತಮ ಹೋರಾಟವನ್ನು ಹೋರಾಡುವುದಿಲ್ಲ. ಅವ್ರಿಗೆ ಗೊತ್ತು ಅವರು ಪ್ರಾರ್ಥಿಸಬೇಕು ಅಂತ, ಆದರೆ ಅವ್ರಿಗೆ ಗೊತ್ತಿಲ್ಲ ಅವರು ನಂಬಿಕೆಯ ಉತ್ತಮ ಹೋರಾಡಬೇಕು ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಬಹಳ ಮುಖ್ಯವಾದ ಒಂದು ಆಜ್ಞೆ ಆಗಿದೆ ದೇವರ ಮಕ್ಕಳೇ. ಇಲ್ಲದಿದ್ದರೆ ನಿಮಗೊಂದಿನಾನು ಶಾಂತಿಯಿಂದ ಜೀವನ ಮಾಡೋಕ್ಕಾಗುವುದಿಲ್ಲ. ಹಲ್ಲೆಲೂಯಾ. ಅವರು ತಮ್ಮ ಪಾಪಗಳನ್ನು ಮತ್ತು ತಪ್ಪು ಆಲೋಚನೆಗಳನ್ನು ವಿರೋಧಿಸುವುದಿಲ್ಲ, ತಮ್ಮ ಮನಸ್ಸನ್ನು ಶಿಷ್ಟುಗೊಳಿಸುವುದಿಲ್ಲ ಅಥವಾ ದೈನಂದಿನ ವಿಧೇಯತೆಯನ್ನು ಆರಿಸಿಕೊಳ್ಳುವುದಿಲ್ಲ. ದೇವರ ವಾಕ್ಯದಿಂದ ಬದುಕುವ ಬದಲು ಅವರು ಭಾವನೆಗಳಿಂದ ಮತ್ತು ನೆಪಗಳು, ವಿಳಂಬ ಪ್ರವೃತ್ತಿಯಿಂದ ಬದುಕುತ್ತಾರೆ. ಯಾವಾಗಲೂ ಅವರಿಗೆ ನೆಪ ಇದೆ. ಯಾಕೆ ಸಿಸ್ಟರ್ ಫೋನ್ ಎತ್ಕೊಂಡಿಲ್ಲ? ಇಲ್ಲ, ನನಗೆ ಅಲ್ಲಿ ಹೋಗ್ಬೇಕಾಯ್ತು, ನಂಟರ ಮನೆಗೆ ಹೋಗ್ಬೇಕಾಯ್ತು. ಯಾವಾಗಲೂ ನೆಪಗಳು ಹೇಳ್ಕೊಂಡು ಹೋಗ್ತಾರೆ. ಅಲ್ಲಾಂದ್ರೆ ವಿಳಂಬ ಪ್ರವೃತ್ತಿಯಿಂದ ಪ್ರಕ್ರಾಸ್ಟಿನೇಷನ್, ಆಮೇಲೆ ಮಾಡ್ತೀನಿ ಎಂದು ಹೇಳ್ಕೊಂಡು ಹೋಗ್ತಾರೆ. ನಂಬಿಕೆಯ ಉತ್ತಮ ಹೋರಾಟವನ್ನು ಮಾಡದೇ ಇರುವವರು ಪ್ರತಿದಿನ ಸಭೆಯಲ್ಲಿ ಪ್ರೀತಿಯ ಫೆಲೋಶಿಪ್ ಹೊಂದಿರುವುದಿಲ್ಲ. ನಂಬಿಕೆಯ ಉತ್ತಮ ಹೋರಾಟವನ್ನು ನಡೆಸದಿರುವರು ಹೆಚ್ಚಾಗಿ ಚಿಂತೆ, ನೋವಿನ ಭಾವನೆಗಳು, ಭಯ, ಕಹಿ, ಗೊಂದಲ ಮತ್ತು ಸೋಲಿನಲ್ಲಿ ಬದುಕುತ್ತಾರೆ. ಇದೆಲ್ಲ ಅವರ ಸ್ವಭಾವಗಳು. ಇದರಲ್ಲಿ ಅವರು ಬೆಳೆಯುತ್ತಾರೆ. ಏನು? ನೋವಿನಲ್ಲೇ ಇರ್ತಾರೆ, ಕಹಿಯಲ್ಲೇ ಇರ್ತಾರೆ, ಭಯದಲ್ಲೇ ಇರ್ತಾರೆ, ಗೊಂದಲದಲ್ಲೇ ಇರ್ತಾರೆ. ಅವರು ಒಂಟಿ ಜೀವನವನ್ನು ನಡೆಸಲು ಇಷ್ಟಪಡ್ತಾರೆ. ಅವರಿಗೆ ಫೆಲೋಶಿಪ್ ಅಲ್ಲ, ದೇ ಡೋಂಟ್ ಚೂಸ್. ನಿಮಗೆ ಯಾರು ಫೆಲೋಶಿಪ್ ಆಗೋಲ್ಲ ಅಂದರೆ ಬೇರೆಯವರ ಥರ ನೀವು ಹೋಗಿ ಫೆಲೋಶಿಪ್ ಮಾಡಿಕೊಳ್ಳಬೇಕು. ಅಲ್ಲಾಂದರೆ ನೀವು ಹೊಸಬರನ್ನು ನೀವು ಕರ್ಕೊಂಡು ಬಂದು ಅವರಿಗೆ ನೀವು ಡಿಸೈಪಲ್ ಮಾಡಬೇಕು. ಇದೆಲ್ಲ ನಿಮಗೋಸ್ಕರ ನೀವು ಮಾಡುವುದು. ಹಲ್ಲೆಲೂಯಾ. ಇದೆಲ್ಲ ಮಾಡುವುದು ಏನು? ನಂಬಿಕೆಯ ಉತ್ತಮ ಹೋರಾಟ. ನಂಬಿಕೆಯ ಉತ್ತಮ ಹೋರಾಟವಿಲ್ಲದೆ ಬದುಕುವವರು ಯಾವಾಗಲೂ ಅಸಮಾಧಾನ, ಗೊಣಗಾಟ ಮತ್ತು ಆಂತರಿಕ ಅಶಾಂತಿಯಿಂದ ಬದುಕುತ್ತಾರೆ. ಸೊ ಇಂದು ಎದ್ದೇಳುವ ದಿನ. ನಿಮ್ಮ ಆಧ್ಯಾತ್ಮಿಕ ಸೋಮಾರಿತನವನ್ನು ನೀವು ತಿರಸ್ಕರಿಸಬೇಕು ಮತ್ತು ನಂಬಿಕೆಯ ಹೋರಾಟವನ್ನು ನೀವು ಪ್ರಾರಂಭಿಸಬೇಕು. ನಿಮ್ಮ ಚರ್ಚು ಮತ್ತು ಪಾದ್ರಿಯೊಂದಿಗೆ ಒಗ್ಗಟ್ಟಿನಿಂದ ಬದುಕಲು ನೀವು ಪ್ರಾರಂಭಿಸಬೇಕು. ನಿಮಗೆ ಯೂನಿಟಿ ಬೇಕು. ಯೂನಿಟಿ ಇಲ್ಲದಿದ್ದರೆ ನಿಮಗೆ ಈ ಹೋರಾಡಕ್ಕೆ ಆಗುವುದಿಲ್ಲ. ಯೂನಿಟಿ ಇದ್ದರೆ ನಿಮಗೆ ಖಂಡಿತವಾಗಿ, ಯಾಕೆಂದರೆ ಪಾಸ್ಟರೊಂದಿಗೆ, ಚರ್ಚೊಂದಿಗೆ ಯೂನಿಟಿ ಇದ್ದರೆ ನಿಮಗೆ ಹೋರಾಟ ಮಾಡಬಹುದು, ಜಯಿಸಬಹುದು. ನಿಮಗೆ ಪಾಸ್ಟರೊಂದಿಗೆ, ಚರ್ಚೊಂದಿಗೆ ಯೂನಿಟಿ ಇಲ್ಲದಿದ್ದರೆ, ಯಾಕೆಂದರೆ ನೀವು ಪಾಸ್ಟರ್ ಹೇಳುವುದನ್ನು ಮಾಡ್ತಾ ಇಲ್ಲ, ಹೆಂಗೆ ಯೂನಿಟಿ ಬರುವುದು? ನೀವು ಅರ್ಥ ಮಾಡಿಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.